ಅದಕ್ಕೋಸ್ಕರ ಇವತ್ತು ಸಮಾಜದವರೆಲ್ಲರೂ ಸೇರ್ಕೊಂಡು ಯಾರು ಪ್ರತಿಭಾವಂತ ವಿದ್ಯಾರ್ಥಿಗಳಿದ್ದಾರೆ ಅವರನ್ನ ಗೌರವಿಸುವಂತ ಕೆಲಸವನ್ನು ಮಾಡಿದಿರಿ. ನಿಮಗೆ ನಾನು ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಹೇಳೋದ್ರ ಜೊತೆಗೆ ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂತ ಮೂಲೆಗಳಿಂದ ಸಮಾಜದ ಎಲ್ಲ ಸಜ್ಜನ ಬಂಧುಗಳೇ, ಶ್ರದ್ಧೆಯ ತಾಯಂದಿರೇ, ಮಾಧ್ಯಮದ ಮಿತ್ರರೇ, ನಾನು ಗುರುಗಳನ್ನ ಕೇಳಿದೆ, ನಾನು ಆದ್ಮೇಲೆ ಇನ್ಯಾರ್ಯಾರು ಮಾತಾಡ್ತಾರೋ ಅಂತ. ಅವ್ರು ಹೇಳಿದ್ರು, ನೀವು ಆದ್ಮೇಲೆ ಇನ್ಯಾರು ಮಾತಾಡಂಗಿಲ್ಲ, ನೀವೇ ಕೊನೆ ಭಾಷಣಕಾರರು ಅಂತ. ಜೊತೆಗೆ ನಮ್ಮ BG ಪಾಟೀಲ್ ಹಿಡ್ಕೊಂಡು ಎಲ್ಲರೂ ಮಾತಾಡ್ಯಾರ ಅಂತ ನಾನು ಭಾವಿಸ್ಕೋತೀನಿ. ಸಂಪ್ರದಾಯ ಪ್ರಕಾರ ಕೊನೆಗೆ ಗುರುಗಳು ಮಾತಾಡ್ಬೇಕು. ಆದ್ರೆ ಅವ್ರು ನಾನು ಒಂದು ಮಾತು ಹೇಳಿದ್ರು, ಕೆಲವೊಂದು ವಿಚಾರಗಳನ್ನ ನಿಮ್ಮ ಮುಂದೆ ನಾನು ಗಮನಕ್ಕೆ ತರಬೇಕಾಗಿದೆ, ಉತ್ತರದಾಯಕವಾಗಿ ನೀವು ಮಾತಾಡಬೇಕು ಅಂತ ಹೇಳಿದ್ರು. ಈ ಕಾರ್ಯಕ್ರಮದೊಳಗ ಕೊನೆ ಭಾಷಣಕಾರ ಆಗ್ಬಾರ್ದು ಮತ್ತು ಮನಿ ಒಳಗೆ ಹಿರಿ ಮಗ ಆಗಿ ಹುಟ್ಟಬಾರ್ದು. ಬಹಳ ಕಷ್ಟ ಅದು. ಮನಿ ಒಳಗೆ ಅವ್ನು ಹಿರಿ ಮಗ ಹುಟ್ಟಿರ್ತಲ್ಲ, ಇಡೀ ಮನಿ ಜವಾಬ್ದಾರಿ ಅವನ ಇರ್ತದೆ. ಎಲ್ಲರೂ ಸಮನಾಗಿ ತಗೊಂಡು ಹೋಗ್ಬೇಕಾಗಿರ್ತಕ್ಕಂಥ ಹೊಣೆಗಾರಿಕೆ ಕೂಡ ಅವನಿಗೆ ಇರ್ತದೆ. ಈ ಭಾಷಣದೊಳಗೆ ಕೊನೆ ಭಾಷಣ ಮಾಡೋರ್ದು ಅಷ್ಟೇ ಪರಿಸ್ಥಿತಿ ಕಷ್ಟ. ಯಾಕಂದ್ರೆ ಎಲ್ಲಾ ವಿಷಯಗಳನ್ನ ಮಾತಾಡಿರ್ತಾರೆ. ನಾವು ಮಾತಾಡೋದು ಏನು ಉಳಿದಿರಂಗಿಲ್ಲ. ಆದ್ರೆ ಅನೇಕ ವಿಚಾರಗಳನ್ನ ಅವರೆಲ್ಲರೂ ಕೂಡ ಹಂಚಿಕೊಂಡಿದ್ದಾರೆ. ಅದರ ಒಂದ್ ಕಡೆ ಏನಾಗಿತ್ತಂದ್ರೆ, ಒಂದ್ 4-6 ಜನ ಸೇರ್ಕೊಂಡು ವಾರಕ್ಕೆ ಹೋಗಿದ್ರು. ಅವ್ರು ವಾಕಿಂಗ್ ಅಂತ ಕರಿತೀವಲ್ಲ, ವಾಕಿಂಗ್ ಹೋದಾಗ ಒಂದ್ 5-6 ಜನ ಇದ್ರು. ಅವಾಗ ದಾರಿ ಮಧ್ಯದಲ್ಲಿ ಒಂದು ಒಳ್ಳೆ ಮಾವಿನ ಗಿಡ ಇತ್ತು. ಬೇಸಿಗೆ ದಿವಸ ಹಣ್ಣು ಬಿಟ್ಟಿತ್ತು. ಎಲ್ರು ಹೋಗಿ ಆ ನೆರಳ ಕೆಳಗಡೆ ಕುಂತಾಗ ಒಬ್ಬಂದ ಮಾವಿನ ಹಣ್ಣು ಬಹಳ ಚೆನ್ನಾಗಿದಾವು, ಅದನ್ನ ಮರ ಏರಿ ಹರ್ಕೋಬೇಕು ಅಂತ. ಒಬ್ಬಂದ ನನಗೆ ಮರ ಹತ್ತಾಕ್ ಬರಲ್ಲ ಅಂದ. ಇನ್ನೊಬ್ಬ ಕೇಳಿದ್ ನಿನಗ ಅಂದ, ನನಗೂ ಬರಲ್ಲ. ಎಲ್ಲರನ್ನು ಕೇಳಿದ್ರು, ಯಾರಿಗೂ ಬರಲ್ಲ ಅಂದ್ರು. ನನ್ನಂತ ಒಬ್ಬ ಬಂದಿದ್ದಲ್ಲ, ನೋಡಾಕ ಸ್ವಲ್ಪ ದಾಡ್ಸಿ ಇದ್ದ. ಒಂದ್ ಕೆಲಸ ಮಾಡೋಣ, ನೀ ಕೆಳಗೆ ನಿಲ್ಲು, ನಿನ್ ಮ್ಯಾಗ ಒಬ್ಬೊಬ್ರು ಹತ್ತಿ ಮ್ಯಾಗ ನಿಂದಿರ್ತೀವಿ, ಕಾಯಿ ಹರಿತೀವಿ, ಆಮೇಲೆ ಎಲ್ಲರೂ ಕೂಡ ಹಂಚ್ಕೊಂಡು ತಿನ್ನೋಣ ಅಂದ್ರ. ಅವ್ರು ಮ್ಯಾಗ ಬಹಳ ಬುದ್ಧಿವಂತಿದ್ದ. ಅವ ಒಂದು ಕಾಯಿ ಹರ್ಕೊಂಡ, ಹಣ್ಣಾಗಿತ್ತು, ಅದನ್ನ ತಗೊಂಡ ತನ್ನ ಪಾಲಿಂದ ಇಲ್ಲೇ ನನ್ನ ಹೀರ್ಬೇಕಂತ ತಿಳ್ಕೊಂಡು ಆ ಮಾವಿನ ಹಣ್ಣಿನಾಗಿರೋ ರಸ ಹೀರ್ಕೊಂಡು ತೆಳಗ್ ಕೈ ಮಾಡಿ ಕೊಟ್ಟ. ಅವ ಕೆಳಗೆ ನಿಂತಿದ್ದಲ್ಲ, ಇದನ್ನ ನೋಡಿ ತನ್ನ ಪಾಲು ಹೀರ್ಕೊಂಡ ಅಂತ ತಿಳ್ಕೊಂಡು ಅವನೋಟು ತನ್ನ ಅದ್ರಾಗ ಇದ್ದದ ರಸ ಹೀರ್ಕೊಂಡ. 5 ಮಂದಿ ಆತು. ಕೆಳಗೆ ಏನು ನಿಂತಿದ್ದಲ್ಲ ನನ್ನಂತ, ನನ್ನ ಹತ್ರ ಬರುವ ಹೊತ್ನಾಗ ಏನ್ ಉಳಿದಿತ್ತಂದ್ರೆ ಮಾವಿನ ಹಣ್ಣಿನೊಳಗಿಂದ ಬರೀ ಗೊಟ್ಟಷ್ಟ ಉಳಿದಿತ್ತು. ಹಂಗ ಎಲ್ಲಾರು ಮಾತಾಡಿ ನನ್ನ ಕೈಯಾಗ ಕೊಟ್ಟಿದ್ದಾರೆ. ನಾ ಏನ್ ಮಾಡ್ಬೇಕಾಗಿದೆ ಅಂದ್ರೆ ಅದ್ರಾಗಿನ ರಸ ನನ್ನ ಬಗ್ಗೆ ಆಲೋಚನೆ ಮಾಡಕತ್ತಿಲ್ಲ, ಅದ್ರ ಒಳಗಿರ್ತಕ್ಕಂಥ ಸರಿ ಏನದ ಅದನ್ನ ನಾ ಆಲೋಚನೆ ಮಾಡಕತ್ತಿಲ್ಲ. ನಾನು ಸಿಕ್ಕಿರ್ತಕ್ಕಂಥ ಗೊಟ್ಟವನ್ನ ಸಿಂದಗಿ ಗ್ರಾಮದ ಮಣ್ಣಿನೊಳಗೆ ಹಾಕಿ ಅದಕ್ಕೆ ನೀರ ಗೊಬ್ಬರ ಕೊಟ್ಟು ಮುಂದಿನ ನಿರ್ಮಾಣದಲ್ಲಿ ಆ ಮರ ಬೆಳೆದು ಸಮಾಜಕ್ಕೆ ಒಂದು ನೆರಳು ಕೊಡ್ತಕ್ಕಂತ ಒಂದು ಮರ ಆಗಿ ಹೊರಹೊಮ್ಮಲಿ ಅಂತಕ್ಕಂಥ ಆಶೆಯನ್ನ ನಾನು ವ್ಯಕ್ತಪಡಿಸ್ತೀನಿ. ನಾನು ಮೊದಲೇ ಕ್ಷಮಾ ಕೇಳಬೇಕಾಗಿತ್ತು ನಿಮಗೆ. ಯಾಕಂದ್ರೆ ನಾನು ಗುರುಗಳಿಗೆ ಮತ್ತು ನಿಮ್ಮೆಲ್ಲರಿಗೂ ಹೇಳಿದ್ದೆ, ನಾನು 1 ಗಂಟೆಗೆ ನಾನು ಬರ್ತೀನಿ ಅಂತ. ಬೆಳಿಗ್ಗೆ ನಾನು ಮನಿ ಬಿಟ್ಟದ್ದು 9 ಗಂಟೆಗೆ ಸರಿಯಾಗಿ ಈ ಆನಂದ ನ್ಯಾಮಗೌಡ ಕ್ಷೇತ್ರಕ್ಕೆ ಹೋದೆ. ಅಲ್ಲೇ ಕಾರ್ಯಕ್ರಮ ಮುಗಿಸುವತ್ತು ಸಿಂದಗಿಗೆ ಬರೋದ್ರೊಳಗೆ ನಾನು 22 ಕಾರ್ಯಕ್ರಮ ಆದವು. ದಾರಿ ಮಧ್ಯದಲ್ಲಿ ಜನ ನಿಂತದ್ದು ನಿಲ್ಲಿಸಿ ನನಗೆ ಗೌರವ ಕೊಡ್ತಕ್ಕಂಥ ಕೆಲಸವನ್ನ ನೋಡಿದಾಗ ನನಗೆ ಬಿಟ್ಟು ಬರಾಕೂ ಆಗ್ತಿರ್ಲಿಲ್ಲ. ಹೀಗಾಗಿ ನಾನು ಇಲ್ಲಿ ಕರೆಕ್ಟ್ ಸುಮಾರು 1 ಗಂಟೆಗೆ ಬರ್ಬೇಕಾಗಿದ್ದಾವೆ. 3 ಗಂಟೆ ನಂತರ ನಾನು ಬಂದೆ.
ನಾನು ಅಶೋಕ್ ಅವ್ರಿಗೆ ಹೇಳಿದೆ, ನೀವು ಕಾರ್ಯಕ್ರಮ ಶುರು ಮಾಡಿ ಮುಗಿಸ್ರಿ, ಕೊನೆಯದು ಬರ್ತೀನಿ ಅಂತ ಹೇಳಿ. ಅಶೋಕ್ ಅಂದ್ರು ಇಲ್ಲ, ನೀವು ಬರೋ ತನಕ ಸಮಾಜದವರು ಅದನ್ನ ಮುಗಿಸಾಕ್ ಬಿಡೋದಿಲ್ಲ, ನೀವು ಬರಬೇಕಾಗ್ತದ ಅಂತಕ್ಕಂಥ ಮಾತನ್ನ ಹೇಳಿದ್ರು. ಇವತ್ತು ನೀವೆಲ್ಲರೂ ಒಂದು ನನ್ನ ಮೇಲೆ ಇಟ್ಟಿರ್ತಕ್ಕಂಥ ಪ್ರೀತಿ, ಗೌರವ, ನನಗೆ ಬಹುಶಃ ಯಾವ ಶಬ್ದದೊಳಗೆ ಅದನ್ನೇ ನಿಮಗ ಹೇಳಬೇಕು ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ. ಬಹುತೇಕ ನನಗನ್ಸುತ್ತೆ ಸಿಂದಗಿಗೆ ನನಗೆ ಒಂದ್ ಸ್ವಲ್ಪ ಏನೋ ಅದು ಭಾವನಾತ್ಮಕವಾಗಿ ಸಂಬಂಧ ಬೆಳೆದಿದೆ. ಅದು ಬಿಗಿತಾನ ಇರ್ಬೋದು, ನಿಮ್ಮ ಪ್ರೀತಿ ಇರ್ಬೋದು, ನೀವು ಇಟ್ಟಿರ್ತಕ್ಕಂಥ ನನ್ನ ಮೇಲೆ ಒಂದು ವಿಶ್ವಾಸ ಇರಬಹುದು. ಬಹುತೇಕ ಯಾವಾಗ ಬಂದು ಏನೇನು ಹೇಳಿದೀನಿ ಅದನ್ನ ನನ್ನ ಮಾತು ಮೀರಲಾರ್ದೆ ಈಡೇರಿಸುವಂತ ಕೆಲಸ ನೀವು ಯಾವಾಗಲೂ ಮಾಡಿದೀನಿ ಅಂತಕ್ಕಂಥ ಹೆಮ್ಮೆ ಅದು ನನಗಿದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ನಾನೇನು ಇಲ್ಲಿ ಹೆಚ್ಚಿಗೆ ಮಾತಾಡ್ಲಿಕ್ಕೆ ಹೋಗೋದಲ್ಲ, ಒಂದು ನಾವು ಅರ್ಥ ಮಾಡ್ಕೋಬೇಕು. ಬಹುತೇಕ ಅನೇಕ ಮಹಾತ್ಮರು ಇಲ್ಲಿ ಇದ್ದಾರೆ. ಹುಟ್ಟು ಆಕಸ್ಮಿಕ, ಸಾವು ಖಚಿತ. ಈ ಹುಟ್ಟು ಸಾವು ಮಧ್ಯದಲ್ಲಿ ಇರ್ತಕ್ಕಂಥ ನಮ್ಮ ಪವಿತ್ರವಾಗಿರ್ತಕ್ಕಂಥ ಏನು ಬದುಕಿದೆಯಲ್ಲ, ಇದನ್ನ ಯಾವ ತರದಿಂದ ನಾವು ಸ್ವಾರ್ಥಕತೆಯನ್ನ ಪಡ್ಕೋಬೇಕು ಅಂತಕ್ಕಂಥ ಒಂದು ಆಲೋಚನೆ ನಮ್ಮಲ್ಲಿ ಇರಬೇಕು. ಹುಟ್ಟಿದೀವಿ ಆಕಸ್ಮಿಕ, ಹುಟ್ಟಿದ ಮೇಲೆ ನಾವು ಆಲೋಚನೆ ಮಾಡಕತ್ತೀವಿ. ಆ ಸಮಾಜದಾಗ ಹುಟ್ಟಬೇಕಾಗಿತ್ತು, ಈ ಸಮಾಜದಾಗ ಹುಟ್ಟಬೇಕಾಗಿತ್ತು, ಇಂಥವ್ರ ಮನೆ ಒಳಗೆ ಹುಟ್ಟಬೇಕಾಗಿತ್ತು, ಇಂಥವ್ರ ಶ್ರೀಮಂತರ ಮನೆಯಾಗ ಹುಟ್ಟಬೇಕಾಗಿತ್ತು. ಪ್ರಯೋಜನ ಇಲ್ಲ. ಹುಟ್ಟಾಗಿದೆ, ಆದ್ರೆ ಹುಟ್ಟು ಆದ್ಮೇಲೆ ನಾವು ಚಿಂತಿಸಿ ಫಲ ಇಲ್ಲ. ಹುಟ್ಟಿದೀವಿ, ಸಾವು ಖಚಿತಿದೆ. ಈ ಹುಟ್ಟು ಸಾವು ಮಧ್ಯದಲ್ಲಿ ಇರ್ತಕ್ಕಂಥ ಈ ಪವಿತ್ರವಾಗಿರ್ತಕ್ಕಂಥ ಬದುಕೇನಿದೆಯಲ್ಲ, ಈ ಬದುಕನ್ನ ಸಮಾಜಕ್ಕಾಗಿ ನಾವು ಸಮರ್ಪಣೆ ಯಾವ ತರದಿಂದ ಮಾಡಿದ್ರೆ ಆ ಸಮಾಜ ನಮ್ಮನ್ನ ಗೌರವಿಸ್ತಿದೆ ಅಂತಕ್ಕಂಥದ್ದನ್ನ ಮಾತ್ರ ನಾವು ಆಲೋಚನೆ ಮಾಡಬೇಕು. ಅದಕ್ಕೆ ನಾನು ಇಷ್ಟೇ ಹೇಳ್ತೀನಿ, ಎಲ್ಲರೂ ಹೇಳಿದ್ರು ನಮ್ಮ ಸಮಾಜದ ಬಗ್ಗೆ ಗೌರವ ಇರಬೇಕು. ನಿಜ, ನಮ್ಮ ಸಮಾಜದ ಬಗ್ಗೆ ಗೌರವ ಇರಬೇಕು. ಇನ್ನೊಂದು ಸಮಾಜದ ಬಗ್ಗೆ ನಮಗೆ ಅತ್ಯಂತ ಗೌರವ ಇರಬೇಕು. ಇವತ್ತು ಕೇವಲ ಒಂದು ಸಮಾಜದಿಂದ ನಾವು ಯಾವುದು ಕೂಡ ಸಾಧಿಸಲಿಕ್ಕೆ ಸಾಧ್ಯ ಆಗೋದಲ್ಲ. ಎಲ್ಲರನ್ನ ವಿಶ್ವಾಸಕ್ಕೆ ತಗೊಂಡು, ಎಲ್ಲರ ಪ್ರೀತಿಯನ್ನ ಗಳಿಸೋದ್ರ ಮುಖಾಂತರ, ಎಲ್ಲರಿಗೆ ಗೌರವವನ್ನು ಕೊಡೋದ್ರ ಮುಖಾಂತರ ನಾವು ಏನಾದ್ರೂ ಜೀವನದಲ್ಲಿ ಸಾಧಿಸಲಿಕ್ಕೆ ಸಾಧ್ಯ ಇದ್ರೆ ಅದು ಬೇರೆ ಯಾರನ್ನೂ ಉದಾಹರಣೆ ತಗೊಳಕ್ ಹೋಗ್ಬೇಡ್ರಿ. ಈ ನಿಮ್ಮ ಮನಿ ಮಗ ಲಕ್ಷ್ಮಣ ಸವದಿ ಒಬ್ಬರೇ ಉದಾಹರಣೆ ಸಾಕು ಅಂತಕ್ಕಂಥ. ನನ್ನ ಕ್ಷೇತ್ರದಲ್ಲಿ ಸಾಹೇಬರಿಗೆ ಗೊತ್ತದ, ಜಗಜೀವಿ ಸಾಹೇಬರಿಗೆ ಅನೇಕ ಸಮಾಜಗಳಿದಾವೆ. ಇವತ್ತು ನೀವೆಲ್ಲರೂ ಸೇರ್ಕೊಂಡು ಗಾಣಿಗೆ ಸಮಾಜ ವಿದ್ಯಾರ್ಥಿಗಳನ್ನು ಕರೆದು ಪುರಸ್ಕಾರ ಸಮಾರಂಭ ಮಾಡಿದ್ವಿ. ಆದ್ರೆ ಮೊನ್ನೆ ನಾನು 2 ತಿಂಗಳ ಹಿಂದೆನೆ ನಮ್ಮ ಅತನಿ ಒಳಗ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ SSLCಯಲ್ಲಿ 85ಕ್ಕಿಂತಲೂ ಹೆಚ್ಚು ಅಂಕ ಪಡೆದವರು, PVCಯಲ್ಲಿ 85ಕ್ಕಿಂತಲೂ ಹೆಚ್ಚು ಅಂಕವನ್ನು ಪಡೆದವರು ಪಟ್ಟಿ ಮಾಡಿದೆ ನಾನು ಇಲಾಖೆಯಿಂದ. ಸುಮಾರು 2342 ಜನ ಆಯ್ತು. ಸುಮಾರು 8ರಿಂದ 10,000 ಜನ ಬಂದರು. ಆ ಎಲ್ಲಾ ಸಮಾಜದ ವಿದ್ಯಾರ್ಥಿಗಳನ್ನು ಕರೆಸಿ ಒಂದು ಕಡೆ ಒಂದು ವೇದಿಕೆಯನ್ನು ಸಜ್ಜು ಮಾಡಿ 8ರಿಂದ 10,000 ಜನರನ್ನ ಕೂಡಿಸಿ ಆ ಸುಮಾರು 2346 ವಿದ್ಯಾರ್ಥಿಗಳನ್ನ ನಾವು ಪುರಸ್ಕಾರವನ್ನ ಮಾಡಿ ಅವರನ್ನ ಗೌರವಿಸಿ ಕಳಿಸಿದ್ದು ಬಹುತೇಕ ಕರ್ನಾಟಕದಲ್ಲಿ ಅದು ಮೊದಲನೇ ಬಾರಿಗೆ ಆಗಿದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಬಂದಿರಬಹುದು 40-50 ಲಕ್ಷ ರೂಪಾಯಿ ಖರ್ಚು, ಆದ್ರೆ ಆ ಮಕ್ಕಳು ಎಷ್ಟು ಸಂತೋಷ ಭರಿತರಾಗಿದ್ರು ಅಂತಂದ್ರೆ ಜಾತ್ಯತೀತವಾಗಿ, ಪಕ್ಷಾತೀತವಾಗಿ ನಮ್ಮನ್ನೆಲ್ಲರನ್ನೂ ಕರೆಸಿ ನಮ್ಮನ್ನ ಗೌರವಿಸಿರ್ತಕ್ಕಂಥ ಯಾರಾದ್ರೂ ಒಬ್ಬ ಶಾಸಕ ಇದ್ರೆ ಅದು ನಮ್ಮ ಶಾಸಕ ಅಂತ ಹೇಳಿ ಹೆಮ್ಮೆಯಿಂದ ಇವತ್ತು ಹೇಳ್ಕೊತಾ ಇದ್ದಾರೆ. ಅದು ಒಂದು ಭಾಗ ಇರ್ಬೋದು. ಆದ್ರೆ ನಾನು ನಿಮ್ಮೆಲ್ಲರಿಗೂ ಒಂದು ವಿನಂತಿಯನ್ನು ಮಾಡ್ತೀನಿ, ನಿಮ್ಮ ಮಕ್ಕಳನ್ನ ಯಾರನ್ನು ಕೂಡ ಶಿಕ್ಷಣದಿಂದ ವಂಚಿತ ಆಗ್ಲಿಕ್ಕೆ ಬಿಡಬೇಡಿ. ಪ್ರತಿಯೊಬ್ಬರು ಉತ್ತಮ ಶಿಕ್ಷಣ ಕಲಿಬೇಕು. ಉತ್ತಮ ಶಿಕ್ಷಣವನ್ನು ಕಲಿತಕ್ಕಂಥ ವಿದ್ಯಾರ್ಥಿಗಳು ಅವರು ಬಡವರೇ ಆಗಿರ್ಲಿ, ಬಲ್ಲಿಗರೇ ಆಗಿರ್ಲಿ, ಅದರಲ್ಲಿ ವಿಶೇಷವಾಗಿ ಬಡವರು ಇರ್ತಕ್ಕಂಥ ಏನು ವಿದ್ಯಾರ್ಥಿಗಳಿದ್ದಾರೆ ಅವರ ಶಿಕ್ಷಣವನ್ನ ಕಲಿತಕ್ಕಂಥ ಸಂದರ್ಭದಲ್ಲಿ ಯಾರು ಬಲ್ಲಿಗರಿರಿ,
ಯಾರು ಭಗವಂತ ನಿಮಗೆ ಹಣ ಕೊಟ್ಟಿದ್ದಾನೆ. ನನಗೆ ಕೊಟ್ಟಿರ್ತಕ್ಕಂಥ ಇದೊಂದು ಕೊಡುಗೆ ಅಂತಕ್ಕಂಥ ಮಾತು ಆ ಮಕ್ಕಳಿಂದ ಬರಬೇಕು. ಅಂತ ಕೆಲಸವನ್ನ ನೀವು ಮಾಡಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ವಿಶೇಷವಾಗಿ ಗುರುಗಳು ಕೆಲವೊಂದು ಮಾತನ್ನ ಹೇಳಿದ್ರು. ಇಲ್ಲಿ ಒಂದು ಕಲ್ಯಾಣ ಮಂಟಪ, ಅದರ ಜೊತೆಗೆ ಮಕ್ಕಳಿಗೆ ಹಾಸ್ಟೆಲ್ ಅನ್ನ ಮಾಡಿಸ್ತಕ್ಕಂಥದ್ದು ಏನು ಹೇಳಿದ್ದಾರೆ. ನಾನು ನಮ್ಮ ಅಶೋಕ್ ಮನಗುಳಿ ಅವರು ಸಂಬಂಧಪಟ್ಟಂತ ಇಲಾಖೆ ಅಧಿಕಾರಿಗಳನ್ನ ನನ್ನ ಚೇಂಬರ್ನಲ್ಲೇ ಕರೆಸಿ ಅವರಿಗೆ ಮನವರಿಕೆ ಮಾಡಿ ಆ ಕೆಲಸವನ್ನ ಮಾಡಿಕೊಡ್ಲಿಕ್ಕೆ ಸಂಪೂರ್ಣವಾಗಿರ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನ ನಾನು ಮತ್ತು ಅಶೋಕ್ ಮನಗುಳಿ ಕೂಡಿ ಮಾಡ್ತೀವಿ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳಿ, ವಿಶೇಷವಾಗಿ ನಾನು ಪರಮ ಪೂಜ್ಯರಿಗೆ ಒಂದು ವಿನಂತಿಯನ್ನು ಮಾಡ್ತೀನಿ. ಈ ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಪ್ರತಿ ವರ್ಷ ಆಗ್ಬೇಕು. ಪ್ರತಿ ವರ್ಷ ಮಕ್ಕಳಿಗೆ ಪ್ರೇರಣೆ ಸಿಗಬೇಕು. ಆ ಪ್ರೇರಣೆಯಿಂದ ಆ ಮಕ್ಕಳು ಬದುಕಿನಲ್ಲಿ ತಮ್ಮ ಜೀವನದಲ್ಲಿ ಬದಲಾವಣೆಯನ್ನ ಕಾಣಬೇಕು. ಆ ಕೆಲಸವನ್ನ ಅದಕ್ಕೆ ಮಾಡಬೇಕು. ಇವತ್ತೇನು ನಮ್ಮ 2-3-4 ಜನ ಮುಖಂಡರು ಸೇರ್ಕೊಂಡು ಇವತ್ತು ಈ ಕಾರ್ಯಕ್ರಮವನ್ನು ಸಂಘಟನೆ ಮಾಡಿದ್ದಾರೆ. ತನುವು ಮನ ಧನದಿಂದ ಮಾಡಿದ್ದಾರೆ. ಸಾಧ್ಯದ ಮಟ್ಟಿಗೆ ಅನೇಕರು ಯಾರು ಅನ್ನಪ್ರಸಾದ ಮಾಡಿರ್ಬೇಕು, ಯಾರು ದೇಣಿಗೆ ಕೊಟ್ಟಿರಬಹುದು. ಪ್ರತಿ ವರ್ಷ ನೀವು ಇದನ್ನು ಮಾಡಬೇಕು. ಇದರಿಗೋಸ್ಕರನೇ ಒಂದು ಸಂಘ ರಚನೆ ಮಾಡಿ, ಇದರಿಗೋಸ್ಕರನೇ ಒಂದು ಸಂಘ ರಚನೆ ಮಾಡಿಕೊಂಡು ಪ್ರತಿ ವರ್ಷ ಸಿಂದಗಿ ತಾಲೂಕದಲ್ಲಿರ್ತಕ್ಕಂಥ ಎಲ್ಲಾ ಪ್ರತಿಭಾವಂತ ಮಕ್ಕಳನ್ನ ಕರೆದು ಅವರನ್ನ ಗೌರವಿಸಿ, ಅವರಿಗೆ ಸತ್ಕರಿಸಿ, ಅವರಿಗೆ ಪ್ರೇರಣೆ ಕೊಡುವಂತ ಏನು ಕೆಲಸ ಮಾಡ್ತಿರಲ್ಲ ಅದಕ್ಕೊಂದು ಟ್ರಸ್ಟ್ ಮಾಡ್ರಿ. ಆ ಟ್ರಸ್ಟ್ಗೆ ನಾವು 25 ಲಕ್ಷ ರೂಪಾಯಿಗಳನ್ನ ಕೊಡ್ತೀನಿ. ಅದನ್ನ ಪ್ರತಿ ವರ್ಷ ಆ 25 ಲಕ್ಷ ರೂಪಾಯಿ ಏನು ಬಡ್ಡಿ ಬರ್ತದ ಆ ಬಡ್ಡಿ ಒಳಗ ಆ ಮಕ್ಕಳಿಗೆ ಪ್ರೋತ್ಸಾಹ ಕೊಡುವಂತ ಕೆಲಸವನ್ನ ನೀವು ಮಾಡಬೇಕು ಅಂತಕ್ಕಂಥ ಮಾತನ್ನ ಈ ಒಂದು ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸಿ, ಇವತ್ತು ವಿಶೇಷವಾಗಿ ಅನೇಕ ಪೂಜ್ಯರು ಬಂದಿದ್ದಾರೆ, ಮಾತೆಯವರು ಬಂದಾರ, ಅಮ್ಮವರು ಬಂದಿದ್ದಾರೆ. ಬಹುತೇಕ ನೀವು ಗದಗಿನ ಅಮ್ಮವರ ಪ್ರವಚನದ ಕೇಳಿಲ್ಲ ಅಂತ ಕಾಣ್ತದ. ಒಮ್ಮೆ ಯಾವಾಗರೇ ಬೇಕಾದ್ರೆ ಶ್ರಾವಣದಾಗೋದು ಕರೆಸ್ಬೇಕಾರೆ ಹೇಳಿಸ್ರಿ, ಬೇಕಾರೆ ನೀವು ಮಾಡಿದಾರಲ್ಲ ಗೊತ್ತದ. ಯಾಕಂದ್ರೆ ನಮ್ಮ ಅತನಿಗೆ ಅದು ಬರ್ತಾರ, ಅವ್ರು ನಮ್ಮವ್ರೇ, ಅವ್ರು ಅದು ಮಾತ್ರ ನಿಮ್ಗೆ ಗೊತ್ತಿರಲಿ. ಅವರು ಆರೂಢ ಸಂಪ್ರದಾಯದಲ್ಲಿ ಬಹಳ ಅತ್ಯಂತ ಪ್ರಖ್ಯಾತಿಯನ್ನು ಪಡೆದಿರ್ತಕ್ಕಂಥ ಅಮ್ಮವರು. ಅವರು ಇವತ್ತು ಬಂದಿದ್ದಾರೆ. ಇನ್ನುಳಿದಿರ್ತಕ್ಕಂಥ ಪೂಜರು ಕೂಡ ಬಂದಿದ್ದಾರೆ. ನಾನು ಪೂಜೆಯಲ್ಲಿ ವಿನಂತಿಯನ್ನು ಮಾಡ್ಕೋತೀನಿ, ನೀವು ಆದಷ್ಟು ಬೇಗನೆ ಆ ಚಿತ್ರದುರ್ಗವನ್ನ ಬಿಟ್ಟು ಆದಷ್ಟು ಬೇಗನೆ ಈ ಭಾಗಕ್ಕೆ ಬರಬೇಕು. ಈ ಭಾಗಕ್ಕೆ ಬರೋದ್ರ ಜೊತೆಗೆ ನಮ್ಮ ಸಮಾಜಕ್ಕೆ ಸಂಸ್ಕಾರವನ್ನು ಕೊಡೋದ್ರ ಜೊತೆಗೆ, ನಮ್ಮ ಸಮಾಜಕ್ಕೆ ಬುದ್ಧಿವಾದವನ್ನು ಹೇಳೋದ್ರ ಜೊತೆಗೆ, ನಮ್ಮ ಸಮಾಜಕ್ಕೆ ಏಳಿಗೆ ಮಾಡುವಗೋಸ್ಕರ ನೀವು ಆದಷ್ಟು ಬೇಗನೆ ಆ ಕೆಲಸವನ್ನ ಪೂರ್ಣಗೊಳಿಸಿ ನೀವು ಬರಬೇಕು. ನಿಮ್ಮ ಜೊತೆಗೆ ನಾವೆಲ್ಲರೂ ಇರ್ತೀವಿ ಅಂತಕ್ಕಂಥ ಮಾತನ್ನ ಈ ಒಂದು ಸಂದರ್ಭದಲ್ಲಿ ಹೇಳಿ, ಇವತ್ತು ಸಮಯ ಅಭಾವ ಆಗಿರೋದ್ರಿಂದ ನಾನು ಹೆಚ್ಚಿಗೆ ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಯಾಕಂತಂದ್ರೆ ಇನ್ನೂ ನಾನು ಗುಲ್ಬರ್ಗಕ್ಕೆ ಹೋಗಿ ಅಲ್ಲಿ ನಾಳೆ ಬೆಳಗ್ಗೆ ನಮ್ಮ ವಿಧಾನಸೌಧ ಕಾರ್ಯಕಲಾಪದಲ್ಲಿ ಭಾಗವಹಿಸಬೇಕಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಇರೋದ್ರಿಂದ ಹೋಗ್ಲೇಬೇಕಾಗಿರೋದ್ರಿಂದ ಅನಿವಾರ್ಯವಾಗಿ ನಾನು ಹೆಚ್ಚು ಮಾತನಾಡಲಾರ್ದೆ ಇವತ್ತು ವಿಶೇಷವಾಗಿ ಸಿಂದಗಿ ತಾಲೂಕಿನ ಎಲ್ಲಾ ಸಮಾಜದ ಮುಖಂಡರು ಸೇರ್ಕೊಂಡು, ಬಹುತೇಕ ನನಗನ್ಸುತ್ತೆ ನಾನು ಅತನಿಯವನಿದ್ರು ಕೂಡ ಸಿಂದಗಿ ಅವ್ರು ಏನ್ ತಿಳ್ಕೊಂಡರು ಅಂದ್ರೆ ಲಕ್ಷ್ಮಣ ಸವದಿ ಇವ ನಮ್ಮ ಮನೆ ಮಗ ಅಂತಕ್ಕಂಥ ಭಾವನೆಯನ್ನು ಇಟ್ಕೊಂಡು ನನ್ನನ್ನು ಕರೆಸಿಕೊಂಡು ಈ ಸಭೆಯಲ್ಲಿ ಒಂದು ಅವಕಾಶವನ್ನು ಕೊಟ್ಟು ನನ್ನನ್ನು ಗೌರವಿಸಿದ್ರಿ. ನಾನು ತಿಳ್ಕೊಂಡಿದ್ದೀನಿ ನೀವು ಗೌರವಿಸಿರ್ತಕ್ಕಂಥದ್ದು, ನೀವು ಮಾಡಿರ್ತಕ್ಕಂಥ ಸನ್ಮಾನ ಒಂದು ಶಾಲೆ, ಒಂದು ಹಾರ ಆಗಿರ್ಬೋದು ನಿಮ್ಮ ದೃಷ್ಟಿ ಒಳಗೆ. ಆದ್ರೆ ನಾನ್ ತಿಳ್ಕೊಂಡೇನಲ್ಲ, ಅತ್ಯಂತ ಪ್ರಾಂಜಲ ಮನಸ್ಸಿನಿಂದ ಹೊರಿಸಿರ್ತಕ್ಕಂಥ ನಿಮ್ಮ ಶಾಲು, ಅತ್ಯಂತ ಪ್ರಾಂಜಲ ಮನಸ್ಸಿನಿಂದ ಹಾಕಿರ್ತಕ್ಕಂಥ ಹಾರು ಮುಂದಿನ ನನ್ನ ರಾಜಕೀಯ ಜೀವನದಲ್ಲಿ ಅದೊಂದು ನನಗೆ ರಕ್ಷಾ ಕವಚಾಗಿ ಹೊರಹೊಮ್ಮುತ್ತದೆ ಅಂತಕ್ಕಂಥ ಮಾತನ್ನ ಈ ಒಂದು ಸಂದರ್ಭದಲ್ಲಿ ಹೇಳಿ ನನ್ನೆರಡು ನುಡಿಗಳನ್ನ ಪರಮ ಪೂಜ್ಯರ ಪಾದಕ್ಕೆ ಅರ್ಪಣೆ ಮಾಡಿ ನನ್ನ ಮಾತು